ಹನುಮಂತ, ನೀನು ಬಂದೆ, ನಮ್ಮ ಕಡೆಯವರೆಲ್ಲ ಬಂದರು. ಆದರೆ ನನ್ನ ಪ್ರಿಯ ಸೋದರ ಶ್ರೀರಾಮಚಂದ್ರ ಕಾಣುತ್ತಿಲ್ಲ. ಏಕೆ ತಡವಾಗುತ್ತಿದೆ ಮಾರುತಿ? ಭರತಕುಮಾರ, ನಿನ್ನ ಆತುರ ಅಪರಿಮಿತವಾಗಿದೆ. ನಾನು ಮುಂಚಿತವಾಗಿ ಬಂದು ರಾಮ, ಸೀತಾ, ಲಕ್ಷ್ಮಣರು ಪುಷ್ಪಕ ವಿಮಾನದಲ್ಲಿ ಬರುತ್ತಿರುವರೆಂದು ತಿಳಿಸಲು ಹಾರಿ ಬಂದೆ. ನಿನ್ನ ವಾನರ ಪರಿವಾರದವರೂ ಕಾಣುತ್ತಿಲ್ಲ. ನೀನೊಬ್ಬನೇ ಬಂದೆಯಲ್ಲ ಹನುಮಂತ? ನಾನು ನಿಮ್ಮ ಆತುರದ ನಿರೀಕ್ಷಣೆಗೆ ಸಾಂತ್ವನ ಹೇಳಲು ಬೇಗನೆ ಹಾರಿ ಬಂದೆ. ನಿಮ್ಮ ಸಹೋದರನ ಆಗಮನಕ್ಕಾಗಿ ಎಷ್ಟು ಕಾತುರ ಪಡುತ್ತಿರುವೆರೆಂದು ನನಗೆ ಗೊತ್ತು. ನಮ್ಮ ಪರಿವಾರದವರು ಭರದ್ವಾಜರ ಅನುಗ್ರಹದಿಂದ ಫಲ ಸಮೃದ್ಧವಾದ ವೃಕ್ಷಗಳಿಂದ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಾ ಮನೋಹರವಾದ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸುತ್ತಾ ಬರುತ್ತಿದ್ದಾರೆ. ಹನುಮಂತ, ಅಲ್ಲಿ ನೋಡು. ಆಕಾಶದಲ್ಲಿ ಚಲಿಸುತ್ತಿರುವುದು ಅದೇ ಪುಷ್ಪಕ ವಿಮಾನವೇನು? ಹೌದು, ಅದೇ ಪುಷ್ಪಕ ವಿಮಾನ. ಬ್ರಹ್ಮ ನಿರ್ಮಿತವಾದ ಪುಷ್ಪಕ ವಿಮಾನ ಮೊದಲು ಕುಬೇರನ ಬಳಿ ಇತ್ತು. ಅದನ್ನು ರಾವಣ ಕಿತ್ತುಕೊಂಡ. ಅದು ಈಗ ವಿಭೀಷಣನ ವಶದಲ್ಲಿದೆ. ಅದರಲ್ಲಿ ನನ್ನ ಸೋದರ ಶ್ರೀರಾಮಚಂದ್ರನಿರುವನಲ್ಲವೇ? ಅದರಲ್ಲಿ ಸಂದೇಹವೇನು ಭರತಕುಮಾರ? ಅದರಲ್ಲಿ ಶ್ರೀರಾಮಚಂದ್ರ, ಸೀತಾದೇವಿ, ಲಕ್ಷ್ಮಣ, ವಿಭೀಷಣ, ಜಾಂಬವಂತರಿದ್ದಾರೆ. ಅರೆ ಸೋದರ ಶತ್ರುಘ್ನ, ನೋಡು, ಅಲ್ಲಿ ನೋಡು. ರಾಮ, ಸೀತಾ, ಲಕ್ಷ್ಮಣರು ಪುಷ್ಪಕ ವಿಮಾನದಲ್ಲಿ ಬರುತ್ತಿರುವರು. ಇನ್ನೇನು ಬಂದೇ ಬಿಡುತ್ತಾರೆ. ಭರತ, ನಾವು ಕಾಯುತ್ತಿದ್ದ ಸಂತೋಷದ ಕ್ಷಣಗಳು ಇನ್ನೇನು ಬರುತ್ತಿದೆ ಮಗು, ಬರುತ್ತಿದೆ. ಹೌದಕ್ಕ, ಆ ಕ್ಷಣ ಬಂದು ಬಿಟ್ಟಿದೆ. ಎಷ್ಟು ವರ್ಷ ಕಾದವರಿಗೆ ಇನ್ನು ಕೆಲವೇ ಕ್ಷಣ ಕಾಯಲು ಎಷ್ಟು ಕಷ್ಟವಾಗಿದೆ ಅಲ್ಲವೇ? ಕಷ್ಟವಾದರೂ ಅದು ಬೇಗ ಮುಗಿಯುತ್ತದೆ ಮಾತೆ.
ಜಾನಕಿ, ಅಲ್ಲಿ ನೋಡು, ಭರತ ಶತ್ರುಘ್ನರು, ನನ್ನ ಮಾತೆಯರು, ನಿನ್ನ ಸೋದರಿಯರು, ನಮ್ಮ ಸಕಲ ಪರಿವಾರ ನಮಗಾಗಿ ಕಾಯುತ್ತಿರುವುದನ್ನು ನೋಡು ಜಾನಕಿ, ನೋಡು. ಹೌದು ಸ್ವಾಮಿ, ಕಾರ್ಮೋಡದ ತೆರೆ ಸೇರಿದ ಪೂರ್ಣ ಚಂದ್ರನಂತೆ ಅವರೆಲ್ಲರ ಮುಖದಲ್ಲಿ ಪರಿಶುದ್ಧ ಆನಂದ ಕಾಣುತ್ತಿದ್ದೇನೆ. ಮರಳಿ ಮನೆಗೆ ಬಂದ ನಿರಾಳ ಭಾವನೆ ನನ್ನ ಮನಸ್ಸಿನಲ್ಲೂ ಇದೆ ಸಹೋದರ. ಅದು ಸಹಜವಲ್ಲವೇ ಲಕ್ಷ್ಮಣ? 14 ವರ್ಷಗಳ ದೀರ್ಘ ಅಗಲಿಕೆ ಸಾಮಾನ್ಯವೇ? ಶ್ರೀರಾಮನ ಪರಿವಾರವನ್ನು ಕಾಣುವ ಭಾಗ್ಯ ನಮಗೆ ಸಿಕ್ಕಿತಲ್ಲ, ಅದೇ ಸಂತೋಷ. ಸ್ವಾಗತವು ಸುಸ್ವಾಗತವು, ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಅಸುರ ಸಂಹಾರ ಮಾಡಿ ಬಂದಿಹಗೆ, ಹರುಷದ ಹೊನಲು ತಂದಿಹಗೆ. ಅಸುರ ಸಂಹಾರ ಮಾಡಿ ಬಂದಿಹಗೆ, ಹರುಷದ ಹೊನಲು ತಂದಿಹಗೆ. ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಬಂಧು ಬಾಂಧವರು ನಿಂದಿಗರು ಆನಂದವ ಹೊಂದಿಗರು, ಸೀತಾರಾಮ ಲಕ್ಷ್ಮಣನ ಕಂಡು ಧನ್ಯತೆ ತಾಳಿದರು. ಬಂಧು ಬಾಂಧವರು ನಿಂದಿಗರು ಆನಂದವ ಹೊಂದಿಗರು, ಸೀತಾರಾಮ ಲಕ್ಷ್ಮಣನ ಕಂಡು ಧನ್ಯತೆ ತಾಳಿದರು. 14 ವರುಷದ ವಿಯೋಗ ಕಳೆದು ಹರುಷ ಪಟ್ಟಿಹರು. ಮಾತೆಯ ಮಮತೆ ಸೋದರ ಪ್ರೀತಿ ಎಲ್ಲೆಲ್ಲೂ ಕಂಡಿಹರು, ಮಾತೆಯ ಮಮತೆ ಸೋದರ ಪ್ರೀತಿ ಎಲ್ಲೆಲ್ಲೂ ಕಂಡಿಹರು. ಸ್ವಾಗತವು ಸುಸ್ವಾಗತವು, ಸ್ವಾಗತವು
ಸುಸ್ವಾಗತವು ಶ್ರೀರಾಮನಿಗೆ ರಘುರಾಮುದಿಯ ಸೋಮನಿಗೆ. ಋಷಿ ಮುನಿ ಗುರುಗಳು ರಾಮನನ್ನು ಹರಸಲು ಬಂದಿದರು. ನರವಾನರರ ಸ್ನೇಹಕ್ಕೆ ಪ್ರಜೆಗಳು ಜೈಕಾರ ಹೇಳಿದರು. ಋಷಿ ಮುನಿ ಗುರುಗಳು ರಾಮನನ್ನು ಹರಸಲು ಬಂದಿದರು. ನರವಾನರರ ಸ್ನೇಹಕ್ಕೆ ಪ್ರಜೆಗಳು ಜೈಕಾರ ಹೇಳಿದರು. ಕಳೆದ ರತ್ನವು ಮರಳಿ ದೊರಕಿದ ಬಗೆಯಲ್ಲಿ ಸಂತಸ ಪಟ್ಟಿಹರು. ಕಳೆಯಿತು ಕತ್ತಲು ಬಂದಿತು ಬೆಳಕು ಎಂದಾನಂದ ತಾಳಿಹರು. ಕಳೆಯಿತು ಕತ್ತಲು ಬಂದಿತು ಬೆಳಕು ಎಂದಾನಂದ ತಾಳಿಹರು. ಸ್ವಾಗತವು. ಪ್ರಿಯ ಸೋದರ ರಾಮಚಂದ್ರ, ಈ ನಿನ್ನ ಸೋದರ ಭರತನ ಪ್ರಣಾಮಗಳನ್ನು ಸ್ವೀಕರಿಸಿ. ಭರತ, ಭರತ, 14 ವರ್ಷಗಳ ಕಾಲ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದೆ. ನೀನು ಈ ನಿನ್ನ ಸೋದರನಿಗಾಗಿ ನಂದಿ ಗ್ರಾಮದಲ್ಲಿ ವನವಾಸ ಮಾಡಿದೆ. ಶಕ್ತಿ ಸಾಮರ್ಥ್ಯಗಳಿದ್ದರೂ ಸಿಂಹಾಸನವನ್ನು ಏರದೆ ಈ ನಿನ್ನ ಅಣ್ಣನಿಗಾಗಿ ನಿನ್ನ ಸುಖ ಭೋಗಗಳನ್ನೆಲ್ಲ ತ್ಯಾಗಿಸಿದ ಪುಣ್ಯಜೀವಿ ನೀನು ಭರತ, ಪುಣ್ಯಜೀವಿ ನೀನು. ಇಲ್ಲ ರಾಮಚಂದ್ರ, ನಿನ್ನ ತ್ಯಾಗದ ಮುಂದೆ ನನ್ನದೇನೂ ಇಲ್ಲ. ನಿನ್ನಂಥ ಧರ್ಮಾತ್ಮನ ಸೋದರ ನೆನೆಸಿಕೊಂಡು ನಿನ್ನ ನೆರಳಿನಲ್ಲಿರುವುದೇ ನನ್ನ ಭಾಗ್ಯ. ದಶರಥ ಮಹಾರಾಜರ ಪುತ್ರನಾಗಿ ನೀನು ತಕ್ಕ ರೀತಿಯಲ್ಲಿ ವರ್ತಿಸಿರುವೆ ಭರತ. ಅತ್ತಿಗೆ, 14 ವರ್ಷಗಳ ಕಾಲ ನನ್ನ ಕಾರಣವಾಗಿ ಕ್ಷೇಷ ಅನುಭವಿಸಿದ ನಿಮ್ಮಲ್ಲಿ ನಾನು ಕ್ಷಮೆ ಕೋರುತ್ತೇನೆ. ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಭರತ, ಕ್ಷಮೆ ಕೇಳುವ ತಪ್ಪು ಯಾವುದೂ ನಡೆದಿಲ್ಲ. ಯಾರೂ ತಪ್ಪು ಮಾಡದ ಮೇಲೆ ಕ್ಷಮಿಸುವುದು ಯಾರನ್ನು? ನಿನ್ನ ಸೋದರ ಪ್ರೀತಿಯನ್ನು ಕಂಡು ನನಗೆ ಅಪಾರ ಆನಂದವಾಗುತ್ತಿದೆ. ಸೋದರ ಲಕ್ಷ್ಮಣ, ಭರತ,